ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಹೇಗಿದ್ಯಾ? ನಂಗೆ ಗೊತ್ತು ಲಕ್ಷ್ಮಿ, ಈ ಮನೆ ಪರಿಸ್ಥಿತಿನ ತುಂಬ ತಲೆಗೆ ಹಚ್ಕೊಬಿಟ್ಟಿದ್ಯಾ. ಹಿಂಗೆ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಪರಿಸ್ಥಿತಿ ಏನಾದರೂ ಸುಧಾರಿಸುತ್ತಾ? ಆಯ್ತು, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನೀನು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ನಾನು ಹಾಗೆ ಅನ್ಕೋತಿದ್ದೀನಿ, ಆದ್ರೆ ಒಂದಲ್ಲ ಒಂದು ವಿಷಯ ಕಣ್ಮುಂದೆ ಬರ್ತಾನೆ ಇದೆ. ಹೇಗಿದ್ ಮನೆ ಹೇಗಾಗೋಯ್ತಲ್ಲ ಅಂತ ತುಂಬಾ ನೋವಾಗ್ತಿದೆ ರೀ. ನನಗೆ ಗೊತ್ತು, ಈ ಮನೆಗಾಗಿ ಮಕ್ಕಳಿಗಾಗಿ ಜೀವನನೇ ತೆಗೆದಿದ್ಯಾ. ಏನ್ ಮಾಡ್ತೀಯಾ? ಎಲ್ಲ ನಮ್ಮ ಕೈ ಮೀರೊಟ್ಟೋಯ್ತು. ಪ್ರಕೃತಿ ನಿಯಮನೇ ಹೀಗನ್ಸುತ್ತೆ ಲಕ್ಷ್ಮಿ. ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ ಮರಿಗಳಿಗೆ ಹಾರೋದನ್ನು ಹೇಳ್ಕೊಡುತ್ತೆ. ಒಂದ್ಸಲ ಮರಿ ಪಕ್ಷಿ ಹಾರೋದನ್ನ ಕಲ್ತ ಮೇಲೆ ತನ್ನ ಜೀವನ ತಾನು ನೋಡ್ಕೊಳುತ್ತೆ, ಮತ್ತೆ ಗೂಡು ವಾಪಸ್ಸೇ ಬರಲ್ವಂತೆ. ಹಾಗೆ ನಮ್ಮ ಮಕ್ಕಳು ಅನ್ಸುತ್ತೆ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಮಿಕ್ಕಿದ್ದು ಮಕ್ಕಳಿಗೆ ಬಿಟ್ಟಿದ್ದು. ನೋಡು, ಇದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕ್ಬಿಟ್ಟು ಆರಾಮಾಗಿರೋ ಲಕ್ಷ್ಮಿ. ಇದಕ್ಕೆಲ್ಲ ನೀವ್ ಯಾಕ್ರಿ ಬೇಜಾರಾಗ್ತೀರಾ? ನನ್ಗೇನಾಗಿದೆ ಅಂತ? ನಿಮ್ ಪ್ರೀತಿ ನನ್ ಜೊತೆ ಇರೋವರೆಗೂ ನನ್ಗೇನು ಆಗಲ್ಲ. ನೀವು ನನ್ಗೇನು ಆಗೋದಕ್ ಬಿಡೋದಿಲ್ಲ ಅಂತ ನನಗ್ ಗೊತ್ತು. ಲಕ್ಷ್ಮಿ, ಈ ಮನೆ ಒಂದು ಆಲದ ಮರ. ನೀನು ಅದರ ತಾಯಿ ಬೇರು. ನಾವೆಲ್ಲ ಆ ತಾಯಿ ಬೇರಿಗೆ ಅಂಟ್ಕೊಂಡಿರೋ ತಂತು ಬೇರುಗಳು ಲಕ್ಷ್ಮಿ. ನಿನಗೇನಾದರೂ ಆದರೆ ಈ ಮನೆ ಅಲಗಾಡೋಗುತ್ತೆ ಲಕ್ಷ್ಮಿ. ಹಾಗೆಲ್ಲ ಏನು ಹೇಳ್ಬೇಡ್ರಿ. ಈ ಮನೆಯಲ್ಲಿ ಯಾವಾಗ್ಲೂ ಸಂತೋಷ, ಪ್ರೀತಿ, ನಗು ತುಂಬಿಕೊಂಡಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ಹೌದು ಲಕ್ಷ್ಮಿ, ನಾವಿನ್ನೂ ಲಕ್ಷ್ಮೀ ನಿವಾಸ ಕಟ್ಟಬೇಕು. ಆ ಲಕ್ಷ್ಮೀ ನಿವಾಸದಲ್ಲಿ ನೀನು ಸಂತೋಷವಾಗಿ ಓಡಾಡಬೇಕು. ಮಕ್ಕಳು ಮೊಮ್ಮಕ್ಕಳು ಅದರಲ್ಲಿ ಆನಂದವಾಗಿರ್ಬೇಕು ಅಂತ ಆಸೆ ಲಕ್ಷ್ಮಿ. ಅದಕ್ಕೆ ನೀನು ಆರೋಗ್ಯವಾಗಿರ್ಬೇಕು ತಾನೆ? ಏನು ಅಡುಗೆ ಮಾಡಲಿ ತೋಚ್ತಾನೆ ಇಲ್ವಲ್ಲ. ಹಾಂ, ಹರಿಗೆ ಬೇಳೆ ಸಾರು ಅಂದರೆ ತುಂಬ ಇಷ್ಟ, ಅದನ್ನೇ ಮಾಡಿಬಿಡ್ತೀನಿ. ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಏನೂ ಗೊತ್ತೇ ಇಲ್ವಲ್ಲ. ತಲೆ ಯಾಕೆ ಕೆಡಿಸ್ಕೋಬೇಕು? ಫೋನ್ ನೋಡಿಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಅಯ್ಯಯ್ಯೋ, ಒಂದು ಸಿಂಪಲ್ ಬೇಳೆ ಸಾರು ಮಾಡೋಕ್ಕೆ ಏನೇನೋ ಹೇಳ್ತೀಳಲ್ಲಪ್ಪ. ಇನ್ನೊಂದ್ಸಲ ಪ್ಲೇ ಮಾಡೋಣ. ಸಿಂಚನ, ಬೇಳೆ ಸಾರು ಮಾಡೋದಕ್ಕೆ ಅಷ್ಟೊಂದೆಲ್ಲ ಯಾಕೆ ವಿಡಿಯೋಗಳನ್ನ ಹುಡುಕ್ಬೇಕು ಹೇಳು? ನನ್ನನ್ನು ಕೇಳಿದ್ರೆ ನಾನೇ ಮಾಡಿಕೊಡೋದಿಲ್ವಾ? ನೋಡಿ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೀವು ಮಾಡ್ಕೊಳ್ಳಿ. ಎಲ್ಲ ನನ್ನೊಬ್ಬಳಿಗೆ ಗೊತ್ತು ಅಂತ ಪಾಠ ಹೇಳಕ್ಕೆ ಬಂದ್ಬಿಡ್ಬೇಡಿ. ನನಗೇನು ಬೇಕೋ ಅದು ಮಾಡ್ಕೊಳ್ತೀನಿ. ಹಾಗಲ್ಲ,
ಅತ್ತೆಗೆ ಹುಷಾರಿಲ್ಲ ಪಾಪ. ಈ ಸಂದರ್ಭದಲ್ಲಿ ನಾವಿಬ್ಬರು ಹೀಗೆ ನಡ್ಕೊಂಡ್ರೆ ತಪ್ಪಾಗುತ್ತಲ್ವಾ? ನೋಡು, ಹರೀಶನ್ಗೂ ಮೊದಲಿನ ಥರನೇ ನಡ್ಕೊಳ್ಳೋದಿಕ್ಕೆ ಹೇಳು. ನಿನಗೇನೇನು ಬೇಕೋ ನಾನೆಲ್ಲ ರುಚಿ ರುಚಿಯಾಗಿ ಮಾಡಿಕೊಡ್ತೀನಿ. ಹೋ, ಅತ್ತೆಗೆ ಇವಾಗ ಹುಷಾರಿಲ್ಲ, ಅದಕ್ಕೆ ಅವರು ಅಡುಗೆ ಮನೆ ಕಡೆ ಬರಲ್ಲ. ನೀವು ಅಧಿಕಾರ ಚಲಾಯಿಸ್ತಾ ಇದ್ದೀರಾ? ಅಧಿಕಾರ ಚಲಾಯಿಸಕ್ಕೆ ಹೇಳ್ತಾ ಇಲ್ಲ ಸಿಂಚನ, ಅಕ್ಕರೆಯಿಂದ ಹೇಳ್ತಾ ಇದ್ದೀನಿ. ನಾವಿಬ್ರು ಇದೇ ಮನೆ ಸೊಸೆ ಅಂದರು. ನಾವಿಬ್ರು ಕಚ್ಚಾಡ್ಕೋತಾ ಇದ್ರೆ ಇಡೀ ಮನೆ ನೆಮ್ಮದಿ ಹಾಳಾಗೋಗುತ್ತೆ. ಏನು, ನಾವಿಬ್ರು ಇವಾಗ ಒಂದಾಗ್ಬಿಟ್ರೆ ಈ ಮನೆಯಲ್ಲಿ ನೆಮ್ಮದಿ ತುಂಬಿ ತುಳುಕಾಡ್ಬಿಡತ್ತಾ? ಅದ್ಯಾವತ್ತೂ ಸಾಧ್ಯನೇ ಇಲ್ಲ. ನಮ್ಮಿಬ್ರಿಗೂ ಮ್ಯಾಚೇ ಆಗಲ್ಲ. ನನ್ನ ಲೆವೆಲೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ಲೆವೆಲ್ ಬೇರೆನೇ ಇದ್ದರೂ ನಾವಿಬ್ಬರು ಒಂದೇ ಮನೆಯಲ್ಲಿ ತಾನೇ ಇರ್ತಿದ್ದೀವಿ. ವ್ಯತ್ಯಾಸ ಎಷ್ಟೇ ಅಂದರೆ, ನೀನು ಹೊರಗಡೆ ಹೋಗಿ ದುಡಿತೀಯ, ನಾನು ಮನೆಯಲ್ಲಿ ದುಡಿತೀನಿ ಅಷ್ಟೇ. ನಾನಿಲ್ಲಿ ಬಂದಿರೋದು ಅಡುಗೆ ಮಾಡೋಕ್ಕೆ, ನಿಮ್ಮಿಂದ ಪಾಠ ಹೇಳಿಸ್ಕೊಳಕ್ಕಲ್ಲ. ನಿಮ್ಮಿಂದ ಸಂಸ್ಕಾರ ಕಲಿಯೋ ಅವಶ್ಯಕತೆನೂ ಇಲ್ಲ. ಸಂಸಾರ ಮಾಡಬೇಕು ಅಂದರೆ ಸಂಸ್ಕಾರ ಇರಲೇಬೇಕಲ್ವ ಸಿಂಚನ? ಅತ್ತೆ ನಿನ್ನ ಪರವಾಗಿ ಎಷ್ಟೆಲ್ಲ ಮಾತಾಡ್ತಾರೆ, ಆದರೆ ನೀನು ಯಾವತ್ತೂ ಅವ್ರಿಗೆ ಮರ್ಯಾದೆನೇ ಕೊಡಲ್ಲ. ಅವ್ರ ಹೆಣ್ಮಕ್ಳ ಜಾಗದಲ್ಲಿ ಅವರು ನಮ್ಮಿಬ್ಬರನ್ನ ನೋಡ್ತಾರೆ. ಹೀಗಿರುವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಇದಕ್ಕೆ ಮನೆ ಬಿಟ್ಟು ಹೋಗೋಣ ಅಂತ ಹೇಳೋದು. ನಾನು ಏನು ಮಾಡೋಕ್ಕೂ ಬಿಡಲ್ಲ. ದೊಡ್ಡದಾಗಿ ಭಾಷೆ ಶುರು ಮಾಡ್ಕೊಂಡು ಬಂದ್ಬಿಡ್ತೀರಾ? ಅಲ್ಲ ಸಿಂಚನ, ಒಂದೇ ಮನೆಯಲ್ಲಿ ಬಾಳ್ತಾ ಇದ್ದೀವಿ, ಸ್ವಲ್ಪ ಹೊಂದ್ಕೊಂಡು ಹೋಗೋಣ ಅಂದರೆ ನಿನಗೆ ಯಾಕಷ್ಟು ಸಿಟ್ಟು ಬರುತ್ತೆ ಹೇಳು? ಯಾಕೆ ಈ ಮನೆಯವರು ನಗ್ನಗ್ತಾ ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ನನ್ನಿಷ್ಟಕ್ಕೆ ಈ ಮನೇಲಿ ಬೆಲೆ ಇಲ್ದಿರ್ಬೇಕಾದ್ರೆ ಬೇರೆಯವ್ರ ಇಷ್ಟಕ್ಕೆ ನಾನೇನಿಗೆ ಬೆಲೆ ಕೊಡಬೇಕು? ನಿಮ್ಗಂತೂ ಬೇರೆ ಗತಿ ಇಲ್ಲ, ಅದಕ್ಕೆ ಈ ಮನೇಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ಆದ್ರೆ ನಂಗಂಗಲ್ವಲ್ಲ. ಇವಾಗಲೇ ಬೇರೆ ಮನೆ ಮಾಡಿ ಎಲ್ಲ ಕೆಲ್ಸಕ್ಕೂ ಆಳ್ಗಳನ್ನ ಇಡ್ತಾರೆ. ರಾಣಿ ಥರ ಇರ್ಬೋದು, ನಿಮ್ಮ ಥರ ಜೀವನ ಪೂರ್ತಿ ಆಳಾಗಿರೋ ಅವಶ್ಯಕತೆ ಇಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ನಿಂಗೆ ಗೊತ್ತಿಲ್ವಾ ಸಿಂಚನ? ತವ್ರ ಮನೆ ಅನ್ನೋದು ನಮ್ಮ ಆಸೆ ಸವಲತ್ತುಗಳನ್ನ ತೀರ್ಸೋಕಿರೋ ಅಸ್ತ್ರ ಆಗಬಾರ್ದು. ಹುಟ್ಟಿದ ಮನೆ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇದ್ದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸೋ ಥರ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹೆಣ್ಣಾದವಳು ಮನೆ ಮನಸ್ಸು ಒಂದಾಗೋ ಥರ ನಡ್ಕೋಬೇಕೇ ಹೊರತು ಅದು ಒಡೆಯೋ ಹಾಗೆ ನಡ್ಕೋಬಾರ್ದು. ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದರೆ ಹಂಗೆ ಇರಿ. ಎಲ್ಲದಕ್ಕೂ ಬುದ್ಧಿ ಹೇಳಕ್ಕೆ ಬಂದ್ಬಿಡ್ಬೇಡಿ. ಏನೋ ಸ್ವಂತವಾಗಿ ಕಲಿಯೋಣ ಮಾಡೋಣ ಅಂತ ಬಂದರೆ ಅದಕ್ಕೂ ಫ್ರೀಡಮ್ ಇಲ್ಲ. ಬಂದ್ಬಿಡ್ತಾರೆ ಮೂಗ್ ತೂರಿಸ್ಕೊಂಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.